ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆಗೆ ಒತ್ತಾಯಿಸಿ ಶನಿವಾರ ಎನ್ಎಸ್ಯುಐ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಎಸ್ಯುಐ ಅಧ್ಯಕ್ಷ ಚಿನ್ಮಯ್ ಸಿಎಂ ರವರು ಕೇಂದ್ರ ಸರ್ಕಾರ ಜನ ವಿರೋಧಿಯಾಗಿ ವರ್ತಿಸುತ್ತಿದೆ, ಯುವ ಸಮುದಾಯದ ಜೊತೆ ಚೆಲ್ಲಾಟವಾಡುತ್ತಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವು ಅದಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ಅಧ್ಯಕ್ಷ ಸದ್ದಾಂ ದೊಡ್ಮನೆರವರು ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಕೇಂದ್ರದ ಧೋರಣೆ ಖಂಡನೀಯ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಮಕ್ಕಳು ವೈದ್ಯರಾಗಬೇಕು ಎನ್ನುವ ಕನಸನ್ನ ಹೊತ್ತು ನೀಟ್ ಪರೀಕ್ಷೆ ಬರೆದಿರುತ್ತಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೆ ಅರ್ಹರು ಅವಕಾಶ ವಂಚಿತರಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ ಎಂದು ದೂರಿದರು. ಹೋರಾಟ ಹಿಂದೆ ನಾವು ಬೆನ್ನೆಲುಬಾಗಿ ನಿಲ್ತೇವೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ಯುವ ಕಾಂಗ್ರೆಸ್ ಹಾಗೂ ಎನ್ಎಸ್ಯು ಕಾಂಗ್ರೆಸ್ ಎನ್ಎಸ್ಯು ತಂಡ ಯಾವತ್ತು ನಿಮ್ಮ ಜೊತೆಯಾಗಿರುತ್ತೆ. ನಿಮ್ಮ ಭವಿಷ್ಯ ಹಾಳು ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನು ಇದರ ಸಲುವಾಗಿ ಪ್ರತಿಭಟನೆ ಯಾವ ಮಟ್ಟಕ್ಕೂ ಇಳಿಯೋಕೆ ನಾವು ರೆಡಿ ಇದೀವಿ ಅಂತ ಹೇಳಿ. ಮುಸ್ಲಿಂಗಳನ್ನು ಪರೀಕ್ಷೆ ಬರೀಬಾರ್ದಾ? ಮುಸ್ಲಿಮಿಗೆ ದೇಶ ಬದುಕಿಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ. ನಿಮ್ಮ ಬಿಜೆಪಿ ಸರ್ಕಾರ 29 ತೊಳೆಯುತ್ತೆ, ಮತ್ತೆ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದೇ ರೀತಿ ಈಗಿನ ಕ್ರಮ ಏನಿದೆ ಸೂಕ್ತ ತನಿಖೆ ಆಗಬೇಕು, ತಪ್ಪಿಸಿದ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅದಕ್ಕೂ ಮೊದಲು ಕೇಂದ್ರ ಸಚಿವ ರಾಜೀನಾಮೆ ಕೊಟ್ಟು ತೊಲಗಲಿ. ಪ್ರತಿಭಟನೆಯನ್ನ ಉದ್ದೇಶಿಸಿ ಯುವ ಕಾಂಗ್ರೆಸ್ ಪ್ರಮುಖ ಮಹೇಂದ್ರ ಬುಕ್ಕಿ ಮಾತನಾಡಿದ್ದು, ಪ್ರತಿಭಟನೆಯಲ್ಲಿ ಕಲಸೆ ಚಂದ್ರಪ್ಪ, ಕಬೀರ್ ಚಿಪ್ಳಿ, ಕನ್ನಪ್ಪ ಮುಳಕೇರಿ, ವಿಲ್ಸನ್ ಗೋನ್ವಾಲಿಸ್, ನಾರಾಯಣಪ್ಪ ಅನೇಕ ವಿದ್ಯಾರ್ಥಿಗಳು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.